ಹ್ಯಾಪಿ ಬರ್ಡೇ ಇಟ್ಬಿಡ್ತಾಳೆ ಅಂದ್ರೆ ನನಗೆ ತಿನ್ಸಕತ್ತಾಳೆ ಎಲ್ಲಟ್ಟು ಸೇಮ್ ರೋಜು ನಂಗೆ ಕಾಣಕ್ಕಂತ ನನ್ಗಂತ ನೋಡ್ರಿ ಕೇಕ್ ಈ ತರ ಯಾರಿಗ ಇಷ್ಟ ಇಲ್ಲ ಹೇಳ್ರಿ ಚಿಕ್ಕವ್ರಿಗೆ ಸಿಹಿ ಅದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿದ್ದು BY ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಅದು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಮನೆಗೆ ಏನು ಸ್ಪೆಷಲ್ ಆಗಿ ಮಾಡಕೊಂತೀನಿ ಅಂದ್ರೆ ನಾನೊಂದು ಕೇಕ್ ಮಾಡಮಂತ ಅನ್ಕೊಂಡಿನಿ. ಸೊ ಅದು ಯಾವ ಥರ ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಅಂತ ನಿಮಗೆ ಭೀ ತೋರಿಸ್ತೀನಿ. ನೀವು ಭೀ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ಮಸ್ತ್ ಆಗ್ತದ. ಕೇಕ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಪ್ರತಿಯೊಬ್ಬರಿಗೂ ಇಷ್ಟ ಇರ್ತದ. ಅದೇ ಕೇಕ್ನೇ ನಾವು ಮನ್ಯಾಗ ಮಾಡ್ಕೊಂಡು ತಿಂದ್ರೆ ನಮ್ಮ ಹೆಲ್ತಿಗೂ ಒಳ್ಳೇದಲ್ಲ. ಸೊ ಅದಕ್ಕೆ ನಾನು ಮನ್ಯಾಗ ಯಾವ ಥರ ಕೇಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಬರೀ ಸ್ಟಾರ್ಟ್ ಮಾಡಮ್ರಿ ಕೇಕ್ ಯಾವ ಥರ ಮಾಡೋದಂತ. ಇವಾಗ ಚಾಕ್ಲೇಟ್ ಕೇಕ್ ಮಾಡೋಕ್ಕೆ ಏನೇನು ಐಟಮ್ ಬೇಕಂತ ಹೇಳ್ತೀನಿ ನೋಡ್ರಿ. ನಾನು ಇಲ್ಲಿ ಬಿಸ್ಕೆಟ್ ತೊಗೊಂಡಿನಿ. ನಾನು ಯಾವ್ಯಾವ ಬಿಸ್ಕೆಟ್ ತೊಗೊಂಡಿನಿ ಅಂದ್ರೆ ಓರಿಯೋ ಬಿಸ್ಕೆಟು ಒಂದು 5 ಓರಿಯೋ ಬಿಸ್ಕೆಟ್ ತೊಗೊಂಡಿನಿ. ಮತ್ತು ಹ್ಯಾಪಿ ಬಿಸ್ಕೆಟ್ ನಿಮ್ಗೆ ಬೇಕಂದ್ರೆ ಹ್ಯಾಪಿ ಬಿಸ್ಕೆಟ್ ಭೀ ತೊಗೋಬೋದು. ನನಗೆ 2 ಫ್ಲೇವರು ಮಿಕ್ಸ್ ಆಗಲಿ ಅಂತ ನಾನು ಬೇರೆ 2 ಫ್ಲೇವರ್ ಬಿಸ್ಕೆಟ್ ತೊಗೊಂಡಿನಿ. ನಿಮ್ಗೆ ಒಂದೇ ಫ್ಲೇವರ್ ಬೇಕಂದ್ರೆ ಓರಿಯೋ ಇಲ್ಲಾಂದ್ರೆ ಹ್ಯಾಪಿ ಇವೆರಡರಾಗ ಯಾವುದಾದ್ರೂ ಒಂದು ತೊಗೊರಿ. ನಾನು 2 ತೊಗೊಂಡಿನಿ. ಹ್ಯಾಪಿ 3 ಬಿಸ್ಕೆಟ್ ತೊಗೊಂಡಿನಿ. ಸೊ ಇದಾದ್ಮೇಲೆ ಹಾಲು 1 ಗ್ಲಾಸ್ ಆಗೋಷ್ಟು ಹಾಲು ತೊಗೊಂಡಿನಿ. ಆಮೇಲೆ ಕುಕ್ಕೀಸ್ ತೊಗೊಂಡಿನಿ. ಇದು ಡೆಕೋರೇಟ್ ಮಾಡೋಕೆ ಕುಕ್ಕೀಸು ಮತ್ತು ಚಾಕ್ಲೇಟ್ಸ್ ತೊಗೊಂಡಿನಿ. ಆಮೇಲೆ ಜೇಮ್ಸ್ ಇದು ಡೆಕೋರೇಟ್ ಮಾಡೋಕೆ. ಮ್ಯಾಗ ನಿಮ್ಗೆ ಬೇಕಂದ್ರೆ ತೊಗೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ನಿಮ್ಗೆ ಇಷ್ಟ ಆದ್ರೆ ತೊಗೋಬೋದು. ಸೊ ಇವಾಗ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿರಿ. ಮೊದಲಿಗೆ ಈ ಬಿಸ್ಕೆಟ್ನೆಲ್ಲ ನಾವು ಓಪನ್ ಮಾಡ್ಕೋಬೇಕು. ಎಲ್ಲ ಬಿಸ್ಕೆಟ್ನೂ ಈ ಥರ ಓಪನ್ ಮಾಡ್ಕೊಂಡು ನಾವು ಮಿಕ್ಸಿ ಜಾರಿಗೆ ಹಾಕಬೇಕಾಗ್ತದೆ. ಇದನ್ನು ಈ ಥರ ಎಲ್ಲಾನು ಮುರ್ದಿಗೇಶಿಂದ ಮಿಕ್ಸಿ ಜಾರಿಗೆ ಹಾಕಬೇಕು. ಒಂದ್ರಾಗ 2 ಮಾಡಿಗೇಶಿಂದ ನಾವು ಎಲ್ಲಾನು ಪೂರ್ತಿಯಾಗಿ ಮಿಕ್ಸಿಗೆ ಹಾಕಬೇಕು. ನಿಮಗೆ ಈ ಓರಿಯೋ ಬಿಸ್ಕೆಟ್ದಾಗ ಕ್ರೀಮ್ ಇರ್ತದಲ್ಲ, ಇದು ಬೇಡ ಅಂದ್ರೆ ನೀವು ತೆಗ್ದಿಗೇಶಿಂದ ಮ್ಯಾಗ ಡೆಕೋರೇಟ್ ಭೀ ಮಾಡ್ಕೋಬೋದು. ಇಲ್ಲ ಹಂಗೆ ಇರಲಿ ಅಂದ್ರೆ ಅದ್ರ ಸಮೇತ ಮಿಕ್ಸಿಗೆ ಹಾಕೊಂಡ್ರೆ ಫ್ಲೇವರ್ಫುಲ್ ಆಗಿರ್ತದೆ, ಇನ್ನೂ ಚಲೋ ಬರ್ತದೆ ಕೇಕ್. ಇವಾಗ ಇದನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಬೇಗ ಸೇಮ್ ಎಲ್ಲನೂ ಹಿಂಗೆ ಹಾಕಬೇಕು, ಪೂರ್ತಿಯಾಗಿ ಹಾಕಬೇಕು. ಆಮೇಲೆ ಒಂದು ಹೀನೋ ಬೇಕಾಗ್ತದ. ಇದೆಲ್ಲೋ ಇಟ್ಟು ಹೀನೋ ಮರ್ಕೈತೆ ಎಲ್ಲಿಟ್ಟಿನಿ ಅಂತದ್ದು. ಇವಾಗ ಇದನ್ನೆಲ್ಲ ಹಾಕ್ತೀನಿ. ಬಿಸ್ಕೆಟು ಸಿಂಪಲ್ಲಾಗಿ ಮಾಡ್ಕೊಬಿಡ್ಬೋದು. ನಮ್ಗೆ ಫಟ್ ಅಂತ ನಮ್ಗೆ ಕೇಕ್ ತಿನ್ನಬೇಕು ಅನಿಸ್ದಾಗ ಅಂಗಡಿಗೆ ಹೋಗಿ ತೊಗೊಬರೋದು ಮನಸ್ಸಿಲ್ಲ ಅಂದ್ರೆ ನಾವು ಮನೆಗೆ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ. ನೋಡಿ ಎಲ್ಲ ಬಿಸ್ಕೆಟ್ ಹಾಕೋಕೊಂತೀನಿ ನಾನು. ಸಿಸರ್ ಇಟ್ಕೊಂಡು ಯಾಕೆ ಅಲ್ಲಿಂದ ಕಡೆ ಕುಂತೀರಂದ್ರೆ ಅದು ಅಭ್ಯಾಸ ಆಗ್ಬಿಟ್ಟದ, ಅದಕ್ಕೆ. ಎಲ್ಲ ಬಿಸ್ಕೆಟ್ ಈ ಥರ ಹಾಕೊಂಡು ಇವಾಗ ನಾವು ಹಾಲು ಹಾಕ್ಬಾರ್ದು ಇದಕ್ಕೆ. ಮೊದಲಿಗೆ ನಾವು ಹಂಗೆ ಮಿಕ್ಸಿ ಹಾಕೊಂಡು ಹೊರಬೇಕಾಗ್ತದ. ಇವಾಗ ಇದನ್ನು ನಾನು ಮಿಕ್ಸಿಗೆ ಹಾಕೊಂಡು ಬರ್ತೀನಿ ರೀ. ಈಗ ಬ್ಯಾಟರ್ ರೆಡಿ ಆದ್ಮೇಗ ನಾವು ಈ ಥರ ಒಂದು ಬಟ್ಲಿ, ಇಲ್ಲಾಂದ್ರೆ ಮಾಮೂಲಿ ಕೇಕ್ ಮಾಡೋದೆಲ್ಲ ಒಂದು ಬೌಲ್ ಥರ ಇರ್ತದ, ಅದು ನಮ್ಮ ಮನ್ಯಾಗ ಇಲ್ಲ. ಸೊ ನಾನು ಈ ಥರ ಒಂದು ಬಟ್ಲು ತೊಗೊಂಡಿನಿ, ರೌಂಡ್ ಶೇಪ್ದಾಗಿರೋದು, ಒಂದು ಟಿಫಿನ್ ಬಾಕ್ಸ್ ಥರ ಇರೋದು. ಅದಕ್ಕೆ ನಾನು ಇವಾಗ ಈ ಥರ ಒಂದು ಕವರ್ ಹಾಕೊಂತೀನಿ. ಯಾಕಂದ್ರೆ ಇದು ನಾವು ಕೇಕ್ನ ಹಾಕಿದಾಗ ಅದು ನಾವು ತೆಗಿಯೋ ಟೈಮಿಗೆ ಅಂಟಿಕೆ ಬಿಡ್ತದ. ಒಂದೊಂದ್ಸರಿ ಅಂಟಿಗೆಲ್ಲ ಅದು ನಮ್ಮ ಲಕ್ ಚಲೋ ಬಂದ್ರೆ ಅದಕ್ಕೆ ಆ ಥರ ಆಗೋದು ಬೇಡ ಅಂತ ನಾನು ಈ ಥರ ಕವರ್ ಹಾಕೊಂತೀನಿ. ಕವರ್ ಹಾಕಿದ್ರೆ ಶೇಪ್ ಅದೆಲ್ಲ ಚಲೋ ಬರ್ತದ, ಮತ್ತೆ ನಾವು ತೆಗಿಯೋ ಟೈಮಿಗೆ ಭೀ ಈಸಿಯಾಗಿ ತೆಗಿಬೋದು ಅಂತ ಈ ಥರ ಕವರ್ ಹಾಕೊಂತೀನಿ. ಈ ಥರ ಕವರ್ ಹಾಕಿಗೆಶಿಂದ ಇದಕ್ಕೆ ಒಂದು ಸ್ವಲ್ಪ ಈ ಥರ ಎಣ್ಣೆ ಸವರ್ಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕಿ ಆ ಕವರ್ ಪೂರ್ತಿಯಾಗಿ ನಾವು ಇದನ್ನ ನೀಟಾಗಿ ಎಣ್ಣೆ ಸವರ್ಕೋಬೇಕಾಗ್ತದ. ಪೂರ್ತಿ ಸುತ್ತು ಸವರ್ಕೋಬೇಕು. ಈ ಥರ ನೋಡ್ರಿ, ಈ ಥರ ಪೂರ್ತಿ ಈ ಥರ ಹಾಕ್ಬೇಕು ಕವರ್ ಪೂರ್ತಿಯಾಗಿ. ಈ ಥರ ಹಾಕಿಗೆಶಿಂದ ಇದು ಬ್ಯಾಟರ್ ಏನು ತಗೊಂಡಿರ್ತೀವಿ ನಾವು, ಈ ಬ್ಯಾಟರ್ನ ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಹಾಕಂಬ್ರಿ, ಅರ್ಧ ಹಾಕಂಬ್ರಿ. ಈ ಥರ ಒಂದು ಅರ್ಧ ಹಾಕೊಂತೀನಿ ನೋಡ್ರಿ. ಈ ಥರ ಅರ್ಧ ಹಾಕಿ ಇದನ್ನ ಪೂರ್ತಿಯಾಗಿ ಎಲ್ಲಾ ಕಡೆ ಶೇಪ್ ಬರೋ ಥರ ನೀಟಾಗಿ ಬರ್ಬೇಕಲ್ಲ, ಅದು ಶೇಪ್ ರೌಂಡ್ ಶೇಪ್ ಥರ. ಅದಕ್ಕೆ ಈ ಥರ ಪೂರ್ತಿಯಾಗಿ ನಾವು ಈ ಥರ ಮಾಡ್ಕೋಬೇಕಾಗ್ತದ, ಶೇಪ್ ಕೊಡ್ಕೋಬೇಕಾಗ್ತದ. ಈ ಥರ ಮಾಡಿ ಈ ಥರ 1-2 ಸರಿ ನೆಲಕ್ಕೆ ಈ ಥರ ಮಾಡ್ರಿ, ತಳಗ ಹೊಡ್ರಿ ಈ ಥರ ನೆಲಕ್ಕೆ. ಆಮ್ಯಾಕ ಅದೇ ಶೇಪ್ ಆಗ್ತದೆ ಚಲತ್ನಾಗಿ. ಆಮೇಲೆ ನಾವೇನು ಡೈರಿ ಮಿಲ್ಕ್ ತಗೊಂಡಿರ್ತೀವಿ, ನಾನಿಲ್ಲಿ 5 ರೂಪಾಯಿ ಡೈರಿ ಮಿಲ್ಕ್ ತಗೊಂಡಿನಿ. ಈ ಡೈರಿ ಮಿಲ್ಕ್ನ ಈ ಥರ ಕಟ್ ಮಾಡ್ಕೊಂಡು ಇದನ್ನ ಈ ಥರ ಓಪನ್ ಮಾಡಿ ಗೇಶಿಂದ ಇದ್ರೊಳಗೆ ಹಾಕಬೇಕು ನಾವು. ನೋಡ್ರಿ ಈ ಥರ ತೆಗಿಕೊಂತೀನಿ. ಈ ಥರ ಡೈರಿ ಮಿಲ್ಕ್ನ ನಾವು ಈ ಥರ ಕಟ್ ಮಾಡಿ ಗೇಶಿಂದ ಬಿದ್ದೆ ಹೋಯ್ತು ಕಟ್ ಮಾಡೋಷ್ಟೊತ್ತಿಗೆ, ಅಲ್ಲೊಂದು ಇಲ್ಲೊಂದು ಹಾಕಬೇಕು. ನೋಡ್ರಿ ತೋರಿಸ್ತೀನಿ ನಿಮ್ಗೆ. ಇನ್ನೊಂದು ಡೈರಿ ಮಿಲ್ಕ್ ತಗೋತೀನಿ.
ಇನ್ನೊಂದು ಸೇಮ್ ಹಂಗೆ ಹಾಕಿದ್ದೀನಿ. ಇದು ಕಲರ್ ಅಂತ ನಾವು ಕಟ್ ಮಾಡ್ಕೊಂಡು ಕ್ರೀಮ್ ಹಚ್ಕೊಳ್ಳೋ ಬದಲು ಒಂದೇ ಸರ್ತಿ ಆತದಲ್ಲ ಅಂತ ನಾನು ಇವಾಗಲೇ ಇದು ಡೈರಿ ಮಿಲ್ಕ್ ಹಾಕೋಕೊಂತೀನಿ. ಇನ್ನೊಂದು ಹಾಕ್ತೀನಿ ಡೈರಿ ಮಿಲ್ಕ್. ಸೇಮ್ ಅದೇ ತರನೇ ಇಲ್ಲೊಂದು 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 ನೋಡ್ರಿ ಈ ತರ ಇಟ್ಟೀನಿ. ಕ್ರೀಮ್ ಎಲ್ಲ ಅದೆಲ್ಲ ಮೆಲ್ಟ್ ಆಗಿ ಇದಾಗ್ತದ. ಮೇಕ ಇವಾಗ ಇನ್ನೊಂದ್ ಸ್ವಲ್ಪ ಹಾಕಂಬ್ರಿ. ನೋಡ್ರಿ ಈ ತರ ಹಾಕಬೇಕು. ಇವಾಗ ಇದನ್ನ ಇನ್ನೊಂದ್ಸರಿ ಹಾಕ್ತೀನಿ. ಕ್ಯಾಮ್ರಾನ ಒಂದ್ ಸ್ವಲ್ಪ ಕ್ಲೋಸ್ ಅಪ್ ಅಲ್ಲಿ ಇಕ್ಕಿ ಇದು ಮಾತ್ರ ಕಾಣತರ ವಿಡಿಯೋ ಮಾಡ್ತೀನಿ ಇರ್ರಿ. ಸೊ ನೋಡ್ರಿ ಈ ತರ ನೀಟಾಗಿ ಎಲ್ಲಾನು ಹಾಕಬೇಕಾಗ್ತದ. ಬ್ಯಾಟರ್ ಏನ್ ಮಾಡ್ಕೊಂಡಿರ್ತೀವಿ ಇದನ್ನೆಲ್ಲನ ಹಾಕಬೇಕು. ಇದು ಇನ್ನೊಂದು ಸ್ವಲ್ಪ ಅದ, ಇದ್ರೊಳಗೆ ನೋಡ್ರಿ ಇನ್ನೊಂದು ಸ್ವಲ್ಪ ಅದ, ಅದನ್ನೆಲ್ಲ ಹಾಕ್ಕೊಂತೀನಿ. ಹಿಂಗೆ ಎಲ್ಲಾನು ಹಾಕಬೇಕು. ಹಾಕೊಂಡು ಪೂರ್ತಿಯಾಗಿ ಎಲ್ಲ ಕಡೆ ಭೀ ಇದು ಮಾಡ್ಕೋಬೇಕು. ಇದನ್ನು ಈ ಥರ ತಟ್ಕೋಬೇಕು. ಅವಾಗ ನೀಟಾಗಿ ಎಲ್ಲ ಕಡೆ ಭೀ ಕೂಡ್ತದ, ಶೇಪ್ ಭೀ ನೀಟಾಗಿ ಬರ್ತದೆ. ಅದು ಆ ಚಾಕ್ಲೇಟ್ಸ್ ಎಲ್ಲ ಕ್ಲೋಸ್ ಆಗಲಿ ತಳಗಿರೋದಿಲ್ಲ ಅಂತ ಇದ್ರ ಮ್ಯಾಗೆಲ್ಲ ಬ್ಯಾಟರ್ ಹಾಕಬೇಕು. ಇಷ್ಟೇ ನೋಡ್ರಿ. ಇದ್ರೊಳಗೆ ಇನ್ನೊಂದು ಸ್ವಲ್ಪ ಅದಲ್ಲ, ಅದು ಪೂರ್ತಿಯಾಗಿ ಹಾಕ್ತೀನಿ. ಇವಾಗ ಇದನ್ನೆಲ್ಲನ ಹಾಕಬೇಕು. ಇದು ಜಾರಿಗೆ ಫುಲ್ಲು ಅಂಟ್ಕೊಂಡಿರ್ತದ. ಇದನ್ನೆಲ್ಲ ನಾವು ನೀಟಾಗಿ ಹಾಕ್ಬೇಕಾಗ್ತದ. ಈ ಥರ ಎಲ್ಲನೂ ಹಾಕಬೇಕು ನೋಡ್ರಿ. ಈ ಥರ ಎಲ್ಲ ಸಾಕೊಂಡ್ರೆ ಆಯ್ತು ನೋಡ್ರಿ. ಇದೆಲ್ಲ ತಳಾಗಿ ಬಿದ್ದು ಬೇರೆ ಹೋಗದ. ಇದನ್ನು ಈ ಥರ ತಟ್ಕೊಂಡು ಇದ್ರ ಮ್ಯಾಗ ಇನ್ನೊಂದು ಸರಿ ನಾವು ಡೈರಿ ಮಿಲ್ಕ್ ಚಾಕ್ಲೇಟ್ನ ಹಾಕಬೇಕು. ನೋಡಿರಿ ಡೈರಿ ಮಿಲ್ಕ್ ಚಾಕ್ಲೇಟ್ ಹಾಕೋಕೊಂತೀನಿ ನಾನು ಇವಾಗ. ಮತ್ತೆ ಇದ್ರೊಳಗೆ ನೋಡಿರಿ ಓಪನ್ ಮಾಡೋಕೊಂತೀನಿ. ಸೇಮ್ ಅದೇ ಥರನೇ ನಾವು ಫಸ್ಟ್ ಲೇಯರ್ ಯಾವ ಥರ ಹಾಕಿದ್ವಿ ಸೆಕೆಂಡ್ ಲೇಯರ್ ಭೀ ಸೇಮ್ ಅದೇ ಥರನೇ ಹಾಕಬೇಕು. ಒಳಗೆ ಬಿದ್ದೋಯ್ತದು ಒಂದು. ಆಮೇಲೆ ಇನ್ನೊಂದು ಭೀ ಸೇಮ್ ಇದೊಂದು ದೊಡ್ಡದಾದ, ಇದೊಂದು ದೊಡ್ಡದು ಹಾಕೋಕೊಂತೀನಿ ಡೈರಿ ಮಿಲ್ಕ್ ಚಾಕ್ಲೇಟು. ನೋಡ್ರಿ ಇದೊಂದು ಹಾಕಿದ್ರೆ ಆಯ್ತು. ಸೊ ಇಷ್ಟೇ ನೋಡ್ರಿ. ಇವಾಗ ನೆಕ್ಸ್ಟ್ ಏನಂತ ಹೇಳ್ತೀನಿ. ಇಷ್ಟೇ ನೋಡ್ರಿ. ಇವಾಗ ಈ ಕವರೆಲ್ಲ ಇರ್ತದಲ್ಲ, ಇದು ಎಕ್ಸ್ಟ್ರಾ ಕವರ್ನೆಲ್ಲ ನೀಟಾಗಿ ಕಟ್ ಮಾಡ್ಕೆ ಬಿಡಮ್ರಿ. ಅವಾಗ ಅದಕ್ಕೇನು ಡಿಸ್ಟರ್ಬೆನ್ಸ್ ಆಗಲ್ಲ, ನೀಟಾಗಿ ಕೂತ್ಕೊಳ್ತದೆ. ಇನ್ನೊಂದು ಸ್ವಲ್ಪ ಈ ಥರ ಕಟ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳ್ತೀನಿ. ಸೊ ಈ ಥರ ಡೈರಿ ಮಿಲ್ಕ್ ಆದ್ಮ್ಯಾಗ ನಾವು ಇದ್ರೊಳಗೆ ಜೇಮ್ಸ್ ಬಿ ಹಾಕಂಬ್ರಿ. ಈ ಥರ ಎಲ್ಲನೂ ನೀಟಾಗಿ ನಿಮ್ಗೆ ಯಾವ್ಯಾವ ಥರ ಬೇಕಾ ಅಲ್ಲೆಲ್ಲ ನೀಟಾಗಿ ಈ ಥರ ಜೇಮ್ಸ್ ಹಾಕೋದಷ್ಟೇ ನೋಡ್ರಿ. ಈ ಥರ ಎಲ್ಲನೂ ಜೇಮ್ಸ್ ಹಾಕ್ಬಿಡೋದು ನೋಡ್ರಿ. ಈ ಥರ ಹಾಕಿಗೆಶಿಂದ ಇಷ್ಟೇ ನೋಡ್ರಿ. ಈ ಥರ ಎಲ್ಲ ಹಾಕಿ ಇವಾಗ ನೆಕ್ಸ್ಟ್ ಏನಂತ ಹೇಳ್ತೀನಿ ನೋಡ್ರಿ. ಸೊ ಇವಾಗ ನಾನೊಂದು ಇಡ್ಲಿ ಪಾತ್ರೆದಾಗ ನೀರು ಇಕ್ಕಿಗೆಶಿಂದ ಅದನ್ನು ಕುದಿಯೋಕೆ ಬಿಟ್ಟಿನಿ. ಇವಾಗ ಅದು ಫುಲ್ಲು ಕುದ್ದವ ನೀರೆಲ್ಲ. ಇವಾಗ ನಾವೇನು ಕೇಕ್ ರೆಡಿ ಮಾಡ್ಕೊಂಡಿರ್ತೀವಿ ಬ್ಯಾಟರ್ನ, ಅದನ್ನು ಈ ಥರ ಸ್ಟೀಮ್ ಎಲ್ಲ ಇದು ಮಾಡ್ಕೋಬೇಕಾಗ್ತದ. ಇವಾಗ ಇದನ್ನು ಈ ಥರ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಡ್ಬೇಕು ಅದನ್ನು ಅಷ್ಟೇ. ಅರ್ಧ ಗಂಟೆ ಆದಮೇಲೆ ಮತ್ತೆ ಸಿಗ್ತೀನಿ ರೀ. ರೆಡಿ ಆಗೋಷ್ಟೊತ್ತಿಗೆ ನಾವು ಇಲ್ಲಿ ಫ್ಲವರ್ನ ರೆಡಿ ಮಾಡ್ಕೊಂಬ್ರಿ. ಇಲ್ಲಿ ನೋಡ್ರಿ ನಾನು ಇದರಿಂದ ಇದು ಓರಿಯೋ ಬಿಸ್ಕೆಟ್ದು ಕ್ರೀಮ್ ಇರ್ತದಲ್ಲ, ನಾನು ಇಲ್ಲೊಂದು 10 ಪೀಸ್ ಏನೋ ತೊಗೊಂಡಿನಿ, ಕೌಂಟ್ ಮಾಡಿಲ್ಲ ಎಷ್ಟು ಪೀಸ್ ಅಂತ. ಇದರಿಂದ ನಾನು ಒಂದು ರೋಸ್ ಮಾಡಮಂತ ಅನ್ಕೊಂಡಿನಿ. ಸೊ ಇದು ಫಸ್ಟು ಒಂದು ಲೇಯರ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ಫುಲ್ಲಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗ್ತದ. ಇಲ್ಲಿ ನಾನು ಟ್ರೈ ಮಾಡೋಕ್ಕಂತೀನಿ, ಯಾವುದೋ ಒಂದು ವೀಡಿಯೋದಾಗ ನೋಡಿದ್ದೆ ನೋಡ್ರಿ. ಈ ಥರ ಫೋಲ್ಡ್ ಮಾಡ್ಕೊಂಡು ಫಸ್ಟ್ ಒಂದು ಲೇಯರ್ನ, ಇವಾಗ ಸೆಕೆಂಡ್ ಲೇಯರ್ನ ಈ ಥರ ಅಂಟಿಸ್ಬೇಕಾಗ್ತದ. ಇದು ಒಂದು ಸ್ವಲ್ಪ ಮುರಿದು ಆಗ್ತದ, ಕ್ರೀಮ್ ಆಗಿರ್ತದಲ್ಲ ಫುಲ್ಲು, ನೋಡ್ಕೊಂಡು ಅಂಟಿಸ್ಕೋಬೇಕಾಗ್ತದ ನಾವೇ ನೋಡ್ರಿ. ಈ ಥರ ಅಂಟಿಸ್ಕೋಬೇಕು ನೀಟಾಗಿ. ಇಲ್ಲಿ ಒಂದ್ರ ಮ್ಯಾಗ ಒಂದು ಹಿಂಗೆ ನೋಡ್ರಿ. ಇಲ್ಲಿ ರೋಸ್ ನಂಗೆ ಕಾಣಕ್ಕುಂತದಲ್ಲ, ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡೋಕ್ಕಂತೀನಿ. ಇದನ್ನು ತುಂಬ ಖುಷಿ ಆಗೋಕ್ಕುಂತದ ನೋಡ್ರಿ. ಇದು ಈ ಥರ ಅಂದ್ರ ಮ್ಯಾಗ ಒಂದು ಹಿಂಗೆ ಜೋಡಿಸ್ಕೊಂತ ಹೋಗ್ಬೇಕು ನೋಡ್ರಿ. ನಮ್ಮ ರೋಸು ರೆಡಿ ಆಗೋಕ್ಕುಂತದ, ಎಷ್ಟು ಚಲೋ ಕಾಣಕ್ಕುಂತದಲ್ಲ. ಇದೇ ಫಸ್ಟ್ ಟೈಮ್ ಮಾಡೋಕ್ಕಂತೀನಿ, ಭಾಳ ಖುಷಿ ಆಗೋಕ್ಕುಂತದ. ಈ ಥರ ಇದನ್ನು ನೀಟಾಗಿ ಹಿಂಗೆ ಅಂಟಿಸ್ಕೊಂತ ಹೋಗ್ಬೇಕು. ಸೊ ನೋಡ್ರಿ ನಮ್ಮ ಚಿಕ್ಕ ರೋಸು ರೆಡಿ ಆಗೋಕ್ಕುಂತದ. ಇಷ್ಟು ನೋಡ್ರಿ. ನಿಮ್ಗೆ ಇನ್ನೂ ಇದು ದೊಡ್ಡದಾಗಿ ಬೇಕು ಫ್ಲವರ್ ಅಂದ್ರೆ
ಈ ಕ್ರೀಮ್ ಇರ್ತದಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಲೇಯರ್ ಹಾಕಿ ಇದು ಮಾಡ್ಕೋಬೇಕಾಗ್ತದ. ಇವಾಗ ಇದನ್ನೆಲ್ಲ ಈ ಥರ ನೀಟಾಗಿ ಹಿಂಗೆ ಸೊ ನೋಡಿರಿ ರೋಸು ರೆಡಿ ಆಯಿತು. ಎಷ್ಟು ಚಲೋ ಆಗ್ಯದಲ್ಲ ನೋಡಿರಿ, ಎಷ್ಟು ಮುದ್ದ ಕಾಣಕ್ಕಂತ, ಸೇಮ್ ರೋಜುವಿನಂಗೆ ಕಾಣಕ್ಕಂತ ನನಗಂತ. ಸೊ ಇವಾಗ ಅದು ರೆಡಿ ಆದ್ಮ್ಯಾಗ ಮತ್ತೆ ಸಿಗ್ತೀನಿ ರೀ. ನೋಡ್ರಿ ಇವಾಗ ಕೆಲ್ಸದಿಂದ ಬಂದಿನಿ, ಭಾಗ್ಯ ಏನೋ ಸ್ವೀಟ್ ಮಾಡೀನಿ ತಗೊಂಬರ್ತೀನಂತ ಹೋಗ್ಯಾಳ. ಅಲ್ಲಿ ಇದು ಮಾಡಾಕತ್ತಾಳ, ಏನ್ ಸ್ವೀಟ್ ಅಂತ ಗೊತ್ತಿಲ್ಲ, ನಮ್ಮ ಅವ್ಗನು ಗೊತ್ತದ. ಅದೇನ ಇದು ಮಾಡ್ತಾವಂತಪ್ಪ, ಏನವ ಇದು ಏನ ಕೇಕ್ ಮಾಡ್ತಾವ, ಕೇಕ್. ಕೇಕ್? ಕೇಕ್ ಮಾಡ್ತಾವ. ಅವೆಲ್ಲ ಬಿಸ್ಕೊಟ್ ತಂದಾಳ, 4-5 ಏನೇನ್ ತಗೊಂಬಂದಾಳ. ತಗೊಂಡ್ಬಂದು ಮಾಡ್ತೀನಿ ಅಂತಂದು ಇಟ್ಟಾಳ. ನೋಡಪ್ಪ ಏನ್ ಮಾಡ್ತಾಳ ಏನಿಲ್ಲ ಯಾರಿಗೂ. ಕೇಕ್ ಇವತ್ತು ನಿನ್ ಬರ್ತಡೇ ಅದೇನ್? ಅಯ್ಯ ನನ್ ಬರ್ತಡೇ ಮತ್ತ ಮಾಡ್ರಿ ಮುರಿಕೆಗಿನೆಲ್ಲ ಮಾಡಿ. ನಮ್ಮ ಅವನ್ ಬರ್ತಡೇ ಯಾವಾಗಂತ ಗೊತ್ತಿಲ್ರಿ. ಮಾಮೂಲಿ ಜನವರಿ 1ಕ್ಕೆ ಕಾಣಿಸ್ತೀನಿ ನೋಡ್ರಿ. ನಾನು ಕೇಕ್ ರೆಡಿ ಆಯ್ತು ಫೈನಲ್ ಆಗಿ. ನೋಡ್ರಿ ಯಾವ ತರ ಕಣಕುಂತದ ರೋಸ್ ನೋಡ್ರಿ. ಮತ್ತೆ ಅದ್ರ ಮ್ಯಾಗೆಲ್ಲ ಜೇಮ್ಸ್ ಇಟ್ಟಿದ್ ನೋಡ್ರಿ. ನಮ್ಮ ಅವನ್ ಬರ್ತಡೇ ಯಾವಾಗಂತ ಗೊತ್ತಿಲ್ಲ, ಯಾಕಂದ್ರ ನಮ್ ತಾತಗ ಯಾವಾಗ ಹುಟ್ಟಿರೋದು ಹಂಗಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನೇ ಒಂದು ಡಿಸೈಡ್ ಮಾಡ್ಕೊಂಡು ನಮ್ಮ ಅವನ್ ಬರ್ತಡೇ ಮಾಡಮಂತ ಗೇಸ್ ಅಂತ ಜನವರಿ 1ಕ್ಕೆ ಮಾಡ್ತಿದ್ದೆ ಯಾವಾಗ್ಲು. ಇವಾಗ ಭಾಗ್ಯ ಏನೋ ಸ್ವೀಟ್ ಮಾಡ್ಬೇಕಂತ ಮಾಡ್ಯಾಳ. ಕೇಕ್ ಮಾಡ್ಯಾಳ್ರಿ. ಕೇಕ್ ಮಾಡ್ಯಪ್ಪ, ಕೇಕ್ ಕೇಕ್ ಮಾಡ್ಯಾಳ. ಕೇಕ್ ಅದು ನೋಡ್ರಿ ಕೇಕ್ ಈ ತರ ಕೇಕ್ ಮಾಡ್ಯಾವ. ಕೇಕ್ ಅಂತಾರ ಕೇಕಿನ ತರ. 20 ಬಿಸ್ಕೊಟ್ ಏನ್ ತಂದ? ಏನ 20 ಅಲ್ಲ 5 ಅಂತಪ್ಪ. 5 ನಾವು ನೋಡ್ರಿ ಇದು ಆಲ್ಮೋಸ್ಟ್ 1/4 kg ಕೇಕ್ ಆಗ್ಯದಲ್ಲ. 100 ರೂಪಾಯಿದಾಗ ಕೇಕ್ ಆಗ್ಯದ. ನಾವ್ ಅಂಗಡಿಗೆಲ್ಲ 300 ರೂಪಾಯಿ 500 ರೂಪಾಯಿ ಎಲ್ಲ ಕೊಟ್ಟು ಮಾಡ್ಕೈತಿಯ. ಅದ್ರ ಬದಲು ನಾವ್ ಮನೆಗೆ ಫ್ರೆಶ್ ಆಗಿ ಮಾಡ್ಕೋಬಹುದು ನಮ್ ಕೈಯಾರೇನೆ ಅಲ್ಲ. ನೋಡ್ರಿ ವಿಶೇಷ ದಿನಗಳಲ್ಲಿ ಒಂದ್ ಸಿಹಿ ತರ್ಲೇಬೇಕಾಗ್ತದ. ಅದೇ ಸಿಹಿನ ನಾವೇ ಮನ್ಯಾಗ ತಯಾರಿಸಿದ್ರ ಇನ್ನೂ ಖುಷಿ ಜಾಸ್ತಿ ಆಗ್ತದಲ್ಲ ಆ ವಿಶೇಷ ದಿನ. ನಮ್ಮ ಆರೋಗ್ಯ ಅದೆಲ್ಲ ಚೆನ್ನಾಗಿರ್ಬೇಕಂದ್ರ ಆದಷ್ಟು ಮನೇಲೆ ಏನ್ ಬೇಕಾಗ್ತದ ಮನೇಲೆ ಮಾಡ್ಕೊಂತೀನ್ರಿ. ಯಾಕಂದ್ರ ರೆಸ್ಟೋರೆಂಟ್ ಅಲ್ಲಿ ಆಚೆ ಕಡೆ ಅವ್ರು ಹೆಂಗ್ ಮಾಡ್ತಾರ ಹೆಂಗಿಲ್ಲ ಅಂತ ಗೊತ್ತಿಲ್ಲ ನಿಮ್ಗೆ. ಆಲ್ಮೋಸ್ಟ್ ಕೆಲವೊಬ್ರಿಗೆ ಗೊತ್ತಿರ್ತದ ಅಲ್ಲಿ ಹೆಂಗ್ ಮಾಡ್ತಾರ ಯಾವ ತರ ಮಾಡ್ತಾರ ಅನ್ನೋದು, ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ಹಂಗಾಗ್ಬಿಟ್ಟು ರೊಕ್ಕ ಕೊಟ್ಟು ತಿಂದು ನಿಮ್ಮ ಆರೋಗ್ಯನ ಯಾಕೆ ಮಾಡ್ಕೊಂತೀರಿ? ಆದಷ್ಟು ಮನೇಲೆ ಮಾಡ್ಕೊಂತೀನಿ. ನೋಡ್ರಿ ಭಾಗ್ಯಗೆ ಈ ತರ ಏನೋ ತಿನ್ಬೇಕು ಅನ್ಸಿದ್ರೆ ಮನೆಲ್ಲ ಮಾಡ್ತಾಳ ತಿನ್ನೋದು. ಈ ಏನ್ ಕೇಕ್? ಈ ಕೇಕ್ ಹೆಸರು ಚಾಕ್ಲೇಟ್ ಕೇಕ್. ಚಾಕ್ಲೇಟ್ ನೋಡ್ರಿ ಮ್ಯಾಗೆಲ್ಲ ನಾನ್ ಡೈರಿ ಮಿಲ್ಕ್ ಎಲ್ಲ ಇಟ್ಟಿದ್ದೆ. ಚಾಕ್ಲೇಟ್ ಕೇಕ್ ರೋಜ್ ಎಲ್ಲ ಮಾಡ್ಯಾಳ. ಇದೆಲ್ಲ ನಾನೇ ನನ್ ಕೈಯಾರ ಮಾಡಿದ್ದೆ. ಅವ್ರಿಗೆಲ್ಲ ಗೊತ್ತಾಗ್ಲೇ, ನಾನು ವಿಡಿಯೋದಾಗೆಲ್ಲ ತೋರ್ಸಿನ್, ಬ್ಲಾಗ್ದಾಗೆಲ್ಲ. ಇವಾಗ್ಲೇ ಇಲ್ಲೆಲ್ಲಾಗ ನಾನ್ ಡೈರಿ ಮಿಲ್ಕ್ ಚಾಕ್ಲೇಟ್ ಬೇರೆ ಇಟ್ಟಿದ್ದೆ, ಅದೆಲ್ಲ ಮೆಲ್ಟ್ ಆಗ್ಬಿಟ್ಟದ ನೋಡ್ರಿ. ಇದ್ರೊಳಗೆ ಇನ್ನೊಂದ್ ಲೇಯರ್ ಆದ, ಅದು ಕಟ್ ಮಾಡಿಲ್ಲ. ಕಟ್ ಮಾಡಿ ಇವಾಗ ನಮ್ಮತ್ತಿ ಕಟ್ ಮಾಡ್ತಾರೆ. ಅತಿ ಕಟ್ ಮಾಡ್ಬೇಕು. ನಮ್ಮತ್ತಿ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಅಂತ ಹ್ಯಾಪಿ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಮಗನಿಗೆ ಇರ್ತೀನಿ ಅವತ್ತಾಯಿ. ನೋಡ್ರಿ ಬರ್ತಡೇ ಗೊತ್ತಿಲ್ಲ ಅಂದ್ರೆ ಆಗ್ಬೇಕಾದ್ರೆ ಬರ್ತಡೇ ಮಾಡ್ಬಿಡೋದು. ಇನ್ನ ಬಿಸಿ ಬಿಸಿ ಆದ್ರೆ ಏನೋ ಇನ್ನೊಂದ್ ಸ್ವಲ್ಪ ತಣ್ಣಗಾಗ್ಬೇಕಿದು. ನಮ್ಮ ಅವ್ನ್ ಬರ್ತಡೇ ಅಂದ್ರೆ ನನ್ನ ಚಲೋ ಅದ, ಸ್ವಲ್ಪ ಬಿಸಿ ಅದ್ರಿ. ಕೂಲ್ ಆಗಕ್ ಇಟ್ಟಿದೆ, ಬಟ್ ನಮ್ಮನೆ ಫ್ರಿಜ್ ಇಲ್ಲ. ಬೇಡ ಬೇಡ ಬಿಸಿ ಅದ, ಬಿಸಿ ಅದ ಬಿಸಿ ಅದ ಬಿಸಿ ಅದ. ಸ್ವಲ್ಪ ಕೋಲ್ಡ್ ಆದ್ಮೇಲೆ ಸ್ವಲ್ಪ ತಗೋರು. ಬೇಡ ಬಿಸಿ ಅದ. ಅಯ್ಯ ಬಿಸಿ ಅದ. ಏನ್ ಸುಡ್ಲಾಕತ್ತ? ಟೇಸ್ಟ್ ಯಾವ ತರ ಅದ? ಟೇಸ್ಟ್ ಸಿಹಿ ಅದ. ಸಿಹಿ ಅದ. ಅದೇ ಅಂಗಡಿಗೆ ಹೋಗಿ ತರ್ತಾರಲ್ಲ ಅದ್ರಕ್ಕಿಂತ ಚಂದ ಅದ. ಬ್ಯಾಡ್ಗೆ ಸುಡ್ಲಾಕತ್ತದ. ಇಲ್ಲ ಸುಡೋದಿಲ್ಲ, ತಣ್ಣ ಗಾಯ ಚಿರಟ ಆಗ್ಯದ. ಇಲ್ಲಿ ಒಳಗೆ ಇನ್ನೊಂದ್ ಸ್ವಲ್ಪ ಸುಡ್ಲಾಕತ್ತದ. ಮತ್ತ ಈ ವಿಡಿಯೋ ಹಂಗಿತ್ತಂತ ನಮ್ಮ ಅವ್ನ್ ಬರ್ತಾಳ ಅಂದ್ರೆ ನನಗೆ ತಿನ್ಸಕತ್ತಾಳ ಎಲ್ಲಟ್ಟು. ಹೇಳ ಬಾಗ. ನೋಡ್ರಿ ಕೇಕ್ ನಂಗಂತೂ ಮಸ್ತ್ ಖುಷಿ ಆಗದ. ಇಷ್ಟು ಚಲೋ ಮಾಡೀನಿ, ಒಂದ್ಸಾರಿ ಆಗ್ಲೇ ಮಾಡಿದೆ, ಬಟ್ ಅಷ್ಟು ಪರ್ಫೆಕ್ಟ್ ಆಗಿ ಬಂದಿರ್ಲಿಲ್ಲ ಕೇಕ್. ಈ ಸಾರಿ ಮಸ್ತ್ ಪರ್ಫೆಕ್ಟ್ ಆಗಿ ಬಂದದ. ನಂಗಂತೂ ಬಾಳ ಅಂದ್ರೆ ಬಾಳ ಖುಷಿ ಆಗಂತದ. ನಾನೇ ನನ್ ಕೈಯಾರ ಕೇಕ್ ರೆಡಿ ಮಾಡಿದ್ನಲ್ಲ, ಅದು ಖುಷಿನೇ ಬೇರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ನೀವ್ ಇದು ತಿನ್ರಿ. ರೋಸು ಅದು ರೋಜು ಅಂತ ರೋಸು ಓಕೆ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀವ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗಮ್ರಿ.
ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಬಾಯ್ ಬಾಯ್ ಧನ್ಯವಾದಗಳು. ಧನ್ಯಗಳು. ನಮ್ಗ ನಿಮ್ಮ ಆಶೀರ್ವಾದ ಇರ್ಲಿ. ಧನ್ಯಗಳು.